ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಪುಳಿಯೋಗರೆ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ. ಪುಳಿಯೋಗರೆ ಪುಡಿ ಮತ್ತು ಗೊಜ್ಜು ಎರಡು ಒಂದೇ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಈಸಿಯಾಗೆ ಮಾಡ್ಬೋದು, ತುಂಬ ಟೇಸ್ಟಿ ಇರುತ್ತೆ. ನಾವು ದೇವಸ್ಥಾನಗಳಲ್ಲಿ ತಿಂದಾಗ ಯಾವ ಥರ ಟೇಸ್ಟ್ ಇರುತ್ತೋ ಅದೇ ಥರ ಟೇಸ್ಟ್ ಇರುತ್ತೆ. ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ನೋಡಿ, ಈಗ ಅದಕ್ಕೆ ಬೇಕಾಗಿರುವ ಪದಾರ್ಥಗಳೇನು ಅಂತ ನೋಡೋಣ. ನೋಡಿ, ಧನಿಯಾ ಕಾಳು 1 ಕಪ್ಪು, ಜೀರಿಗೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಮೆಂತ್ಯ, ಸಾಸಿವೆ, ಕಪ್ಪೆಳ್ಳು ಮತ್ತು ಒಣಕೊಬ್ಬರಿ. ನೋಡಿ, ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡೂ ಇದೆ, ಖಾರಕ್ಕೆ ಮತ್ತು ಕಲರ್ಗೆ. ಹುಣಸೆಹಣ್ಣು ಸ್ವಲ್ಪ. ನೋಡಿ, ಇಂಗು, ಅರಿಶಿಣ ಕೊಂಬು, ಇದು ಪೌಡ್ರು ಹಾಕ್ಬೋದು ಬೇಕಾದರೆ, ಮತ್ತು ಕರಿಬೇವು. ನಾವು ಅಂಗಡಿನಲ್ಲಿ ರೆಡಿಮೇಡ್ ತಂದಾಗ ಯಾವ ಥರ ಇರುತ್ತೋ ಎಣ್ಣೆಗೆ ಹಾಕೋದು ಅದೇ ಥರನೇ ಈಸಿಯಾಗಿ ಮಾಡ್ಕೊಳ್ಬೋದು. ಇದಕ್ಕೇನು ಗೊಜ್ಜು ಸಪ್ರೇಟಾಗಿ ಮಾಡಬೇಕಾಗಿಲ್ಲ. ನೋಡಿ, ಈಗೆಲ್ಲ ಹುರ್ಕೊಳ್ಬೇಕು. ಎಳ್ಳು, ಇದು ಕಪ್ಪೆಳ್ಳು ಸ್ವಲ್ಪ ಎಷ್ಟು ಜಾಸ್ತಿ ಹಾಕಿದ್ರೂ ನಡೆಯುತ್ತೆ, ಏನೇನು ಅಳತೆ ಏನು ಬೇಕಾಗಿಲ್ಲ. ಎಳ್ಳು ಹಾಕಿದಷ್ಟು ತುಂಬ ರುಚಿ ಜಾಸ್ತಿ ಇರುತ್ತೆ ಪುಳಿಯೋಗರೆ. ನೋಡಿ, ಫಸ್ಟು ಹುರ್ಕೊಂಬಿಡ್ಬೇಕು ಎಳ್ಳು. ನೋಡಿ, ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ನೋಡಿ, ಈಗ ಅದಕ್ಕೆ ನಾನು ಮೆಂತ್ಯ ಹಾಕ್ತಾಯಿದ್ದೀನಿ 2 ಚಮಚದಷ್ಟು. ನೀವು ಮೆಂತ್ಯ ಎಷ್ಟು ಹಾಕಿರ್ತೀವೋ ಅದರಲ್ಲಿ ಅರ್ಧ ಸಾಸಿವೆ ಹಾಕ್ಕೊಳ್ಬೇಕು. 2 ಸಮ ಪ್ರಮಾಣದಲ್ಲಿ ಹಾಕ್ಬಾರ್ದು. ನೋಡಿ, ಸಾಸಿವೆ ಮೆಂತ್ಯ ಆದಮೇಲೆ ಕಡಲೆಬೇಳೆ 2 ಚಮಚ. ಇದು ನಾನು ಒಂದು ಅಳತೆ ಪ್ರಮಾಣದಲ್ಲಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಜಾಸ್ತಿ ಬೇಕು ಅಂದರೆ ಅದನ್ನು ಡಬಲ್ ಮಾಡ್ಕೊಳ್ಬೋದು. ಕರೆಕ್ಟ್ ಅಳತೆ ಇದೆ, ತುಂಬ ರುಚಿಯಾಗಿ ಬರುತ್ತೆ. ನೋಡಿ, ಕಡಲೆಬೇಳೆ ಆಯಿತು. ಈಗ ಉದ್ದಿನಬೇಳೆ 2 ಸಮ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ. ಉದ್ದಿನಬೇಳೆ ಬೇಕಾದರೆ ಒಂದು ಸ್ವಲ್ಪ ಕಡಿಮೆನೂ ಮಾಡ್ಕೊಳ್ಬೋದು. ನೋಡಿ, ಮೆಣಸು, ನಾವು ಮೆಣಸು 1/4 ತೊಗೊಂಡಿದ್ರೆ ಅದರಲ್ಲಿ 1 ಜೀರಿಗೆ ತೊಗೊಳ್ಬೇಕು. ನೋಡಿ, ಈಗ ಜೀರಿಗೆ ಹಾಕ್ತಾಯಿದ್ದೀನಿ. ಇವಾಗ 1 ಲೋಟದಲ್ಲಿ 1/4 ಲೋಟ ನಾವು ಮೆಣಸು ತಗೊಂಡಾಗ ಅದೇ ಲೋಟದಲ್ಲಿ 1 ಲೋಟ ಫುಲ್ಲು ಜೀರಿಗೆ ತೊಗೊಳ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವು ಜೀರಿಗೆ ಏನು ತೊಗೊಂಡಿರ್ತೀವಿ 1 ಲೋಟ, 2 ಲೋಟ ಧನಿಯಾ ತೊಗೊಳ್ಬೇಕು. ಆ ಥರ 2 ಕಪ್ಪು 2 ಲೋಟ ನಾವು ಏನರಲ್ಲಿ ಅಳತೆ ತೊಗೊಂಡಿರ್ತೀವಿ ಅದೇ ಥರ ತೊಗೊಳ್ಬೇಕು. ನೋಡಿ, ಸ್ವಲ್ಪ ಕರಿಬೇವು, 1 ಜೀರಿಗೆ ತೊಗೊಂಡ್ರೆ 2 ಧನಿಯಾ ಕಾಳು ತೊಗೊಳ್ಬೇಕು. ನೋಡಿ, ಧನಿಯಾ ಕಾಳು ಇದು 2 ಕಪ್ ತೊಗೊಂಡಿದ್ದೀನಿ. ಜೀರಿಗೆ 1 ಕಪ್ ಹಾಕಿದ್ದೀನಿ, ಧನಿಯಾ ಕಾಳು 2 ಕಪ್ಪು. ನೋಡಿ, ಈಗ ಇದಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ ಕಲರ್ ಚೆನ್ನಾಗಿ ಬರುತ್ತೆ, ಮತ್ತು ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ. ಬ್ಯಾಡಗೆ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಖಾರ ನೋಡ್ಕೊಂಡು ಹಾಕ್ಕೊಳ್ಬೇಕು, ನಾವು ಯಾವ ಥರ ಖಾರ ತಿಂತೀವಿ ಆ ಥರ ನೋಡಿಕೊಂಡು. ನೋಡಿ, ಅರಿಶಿಣ ಕೊಂಬು ಸ್ವಲ್ಪ ಪುಡಿ ಮಾಡ್ಕೊಂಡಿರೋದು. ಅರಿಶಿಣ ಕೊಂಬು ಇಲ್ಲ ಅಂದರೆ ಅರಿಶಿಣ ಪುಡಿನೇ ಹಾಕ್ಕೊಳ್ಬೋದು. ನೋಡಿ, ಇದು ಒಣಕೊಬ್ಬರಿ ನಾನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ತುಂಬ ರುಚಿ ಇರುತ್ತೆ. ನಾವು ಅಂಗಡಿನಲ್ಲಿ ತಂದು ತಿಂದರೆ ಅದು ಏನು ಅಷ್ಟು ರುಚಿನೇ ಇರಲ್ಲ. ಅಂಗಡಿನಲ್ಲಿ ತಂದರೆ ಮನೆಯಲ್ಲಿ ಸರಿಯಾಗಿ ಹುಡುಗರು ಯಾರು ತಿನ್ನೋದೇ ಇಲ್ಲ. ಈ ಥರ ಮಾಡಿ ನೋಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಇಂಗು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ನಾವು ಅಂಗಡಿನಲ್ಲಿ ತರೋ ಪ್ಯಾಕೆಟಲ್ಲೆಲ್ಲ ಇಂಗು ಜಾಸ್ತಿ ಇರುತ್ತೆ, ಅಷ್ಟೇನು ಹಾಕಬೇಕಾಗಿಲ್ಲ. ನೋಡಿ, ಇಲ್ಲಿ ಹುಣಸೆಹಣ್ಣು ಡೈರೆಕ್ಟ್ ನಾವು ರೆಡಿಮೇಡ್ ಅಂಗಡಿಯಿಂದ ತಂದಾಗ ನಾವು ಯಾವ ಥರ ಎಣ್ಣೆಗೆ ಹಾಕ್ತೀವಿ ಅದೇ ಥರನೇ. ಇದು ಹುಣಸೆಹಣ್ಣು ಸ್ವಲ್ಪ ಹಳೇದು ಇರೋದ್ರಿಂದ ಸ್ವಲ್ಪ ಕಲರು ಕಪ್ಪಿದೆ. ಆ ಥರ ಹುಣಸೆಹಣ್ಣು ಏನಾದರೂ ಹಾಕಿದ್ರೆ ನಾವು ಬ್ಯಾಡಗೆ ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ.
ನೋಡಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡ್ಬಿಡ್ಬೇಕು ಹುಣಸೆಹಣ್ಣು ಹಾಕಿದ್ಮೇಲೆ. ಈಗ ನೋಡಿ ಅದಕ್ಕೆ ಹುರಿದಿರೋ ಅಂಥ ಎಳ್ಳು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಆಗಿದೆ. ಇವಾಗ ಅದಕ್ಕೆ ಕಲ್ಲುಪ್ಪು ಹಾಕ್ತಾಯಿದ್ದೀನಿ ನಾನು, ರುಚಿಗೆ ನೋಡಿಕೊಂಡು ಉಪ್ಪು ಇದರಲ್ಲೇ ಹಾಕೋದು. ನೋಡಿ ಬೆಲ್ಲ ಸ್ವಲ್ಪ, ಪುಳಿಯೋಗರೆಗೆಲ್ಲ ಸ್ವಲ್ಪ ಬೆಲ್ಲ ಹಾಕಿದ್ರೇ ರುಚಿ ಚೆನ್ನಾಗಿರುತ್ತೆ. ನೋಡಿ ಈಗ ತಣ್ಣಗಾಗಿದೆ, ಪೌಡ್ರ್ ಮಾಡ್ಕೊಳ್ಬೇಕು. ನೀವು ಈ ಅಳತೆ ಪ್ರಮಾಣದಲ್ಲಿ ಮಾಡಿ ನೋಡಿ ಎಷ್ಟು ರುಚಿ ಇರುತ್ತೆ ಅಂದರೆ ನೀವು ನೆಕ್ಸ್ಟ್ ಟೈಮು ಅಂಗಡಿಯಿಂದ ನೀವು ಏನು ತರೋದಿಲ್ಲ, ಅಷ್ಟು ರುಚಿ ಇರುತ್ತೆ. ನೋಡಿ ಪೌಡ್ರ್ ಆಗಿದೆ, ತುಂಬಾ ರುಚಿ ಇರುತ್ತೆ ಮನೇಲಿ ಮಾಡಿರೋದು. ನೋಡಿ ಕಲರು ಚೆನ್ನಾಗೇ ಬಂದಿದೆ. ನೋಡಿ ಈಗ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಕಡಲೆಬೀಜ ನೋಡಿ ಹಾಕ್ಕೊಳ್ಳಿ. ಜಾಸ್ತಿ ತಿನ್ನೋರಿದ್ದರೆ ಹಾಕಿ, ಇಲ್ಲಾಂದರೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಕೆಲವರು ಜಾಸ್ತಿ ಕಡಲೆಬೀಜ ಇದ್ದರೆ ಇಷ್ಟಪಡಲ್ಲ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಸೀದಂಗಾಗುತ್ತೆ. ನೋಡಿ ಕಡಲೆಬೇಳೆ, ಉದ್ದಿನಬೇಳೆ ಒಂದೊಂದು ಸ್ಪೂನ್ ಹಾಕಿದ್ದೀನಿ, ಒಂದೆರಡು ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು, ಈಗ ಅದಕ್ಕೆ ಸ್ವಲ್ಪ ಇಂಗು ಹಾಕ್ಕೊಳ್ಬೇಕು. ನಾವು ಆಲ್ರೆಡಿ ಪೌಡ್ರ್ ಮಾಡಿದಾಗ ಹಾಕಿದ್ದೀವಿ, ಈಗ ಒಂಚೂರು ಟೇಸ್ಟ್ಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಜಾಸ್ತಿ ಏನು ಹಾಕೋದು ಬೇಡ. ಈಗ ಇಂಗು ಹಾಕಿದ ನಂತರ ಇವಾಗ ನಾವೇನು ಪೌಡ್ರ್ ಮಾಡಿದ್ದೀವಿ ಪುಳಿಯೋಗರೆ ಪೌಡ್ರು, ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಸಿಮ್ಮಲ್ಲಿ ಇಟ್ಕೊಳ್ಬೇಕು. ನಾವು ಈ ಪೌಡ್ರ್ ಹಾಕಿದಾಗ ಸೀದಂಗೆ ಆಗಿಬಿಡುತ್ತೆ. ಸಿಮ್ಮಲ್ಲಿ ಇಟ್ಕೊಂಡೆ ಒಂದು 2 ನಿಮಿಷ ಚೆನ್ನಾಗಿ ಈ ಥರ ಫ್ರೈ ಮಾಡಿದ್ರೆ ತುಂಬ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಫ್ರೈಯೂ ಆಗಿರುತ್ತೆ. ನೋಡಿ ಕಲರು ಚೇಂಜ್ ಆಯಿತು. ಈಗ ಅದಕ್ಕೆ ಬರಬೇಕು, ಅಷ್ಟೇ ಪೌಡ್ರ್ ಹಾಕಿ ಮಿಕ್ಸ್ ಮಾಡೋದಷ್ಟೇ, ಇನ್ನೇನು ಅದಕ್ಕೇನು ನಾವೇನು ಆ್ಯಡ್ ಮಾಡೋ ಥರ ಏನಿರಲ್ಲ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿದಾಗ ಸ್ಟವ್ ಆಫ್ ಮಾಡಿಬಿಡಿ, ಆ ಬಿಸಿಗೆ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ ತುಂಬ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ, ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ ಮಿಕ್ಸ್ ಮಾಡ್ತೀನಿ, ಕಲರು ತುಂಬ ಚೆನ್ನಾಗೇ ಬಂದಿದೆ. ನೀವು ಹುಣಸೆಹಣ್ಣು ಇನ್ನೂ ಸ್ವಲ್ಪ ಕಲರ್ ಇರೋದು ಹಾಕ್ಕೊಂಡ್ರೆ ಇನ್ನೂ ಕಲರ್ ಚೆನ್ನಾಗೇ ಬರುತ್ತೆ. ನೋಡಿ ಯಾವ ಥರ ಇದೆ. ಇದಕ್ಕೆ ಬೇಕಾದರೆ ಗೋಡಂಬಿನೂ ಫ್ರೈ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಒಮ್ಮೆ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ. ನೀವು ಅಂಗಡಿನಲ್ಲಿ ತಂದೆ ತಿನ್ನೋಲ್ಲ, ಅಷ್ಟು ರುಚಿ ಇರುತ್ತೆ. ನೋಡಿ ಒಂದು ತಟ್ಟೆಗೆ ಸರ್ವ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಈ ಥರ ಮಾಡಿ ಇಟ್ಕೊಂಡ್ರೆ ಒಂದು 6 ತಿಂಗಳಿಗೊಂದ್ಸರಿ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.